ವೆಲ್ಕಮ್ ಟು ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಕೆಪಿಎಸ್ಸಿ ವತಿಯಿಂದ 13 ಮಾರ್ಚ್ 2024ರಂದು ಒಂದು ಹೊಸ ಅಧಿಸೂಚನೆ ರಿಲೀಸ್ ಆಗಿರುವಂಥದ್ದು. ಅಂಡರ್ ದಟ್ ನೋಟಿಫಿಕೇಶನ್ BBMP ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ADLR ಅಸಿಸ್ಟೆಂಟ್ ಡೈರೆಕ್ಟರ್ ಈ ರೀತಿ ಹಲವಾರು ಹುದ್ದೆಗೆ ನೋಟಿಫಿಕೇಶನ್ ಆಗಿರುವಂಥದ್ದು. ಈ ವಿಡಿಯೋನಲ್ಲಿ ಕಂಪ್ಲೀಟ್ ನೋಟಿಫಿಕೇಶನ್ ಡೀಟೇಲ್ಸ್ ಅನ್ನ ಒನ್ ಬೈ ಒನ್ ತಿಳಿದುಕೊಳ್ತಾ ಹೋಗೋಣ. ಎರಡು ನೋಟಿಫಿಕೇಶನ್ ರಿಲೀಸ್ ಆಗಿರುವಂಥದ್ದು. ಒನ್ ಈಸ್ ಫಾರ್ ರೆಸಿಡಿಯಲ್ ಪೇರೆಂಟ್ ಕೇಡರ್, ಒನ್ ಈಸ್ ಫಾರ್ ಹೈದರಾಬಾದ್ ಕರ್ನಾಟಕ. ಅಂಡರ್ RPC ಟೋಟಲ್ 277 ಪೋಸ್ಟ್ ನೋಟಿಫೈ ಆಗಿದೆ. ಅಂಡರ್ HK 50 ಪೋಸ್ಟ್ ನೋಟಿಫಿಕೇಶನ್ ಆಗಿರುವಂಥದ್ದು. ಸೊ ಫಸ್ಟ್ RPC ಅಂಡರ್ನಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಎಷ್ಟು ಹುದ್ದೆಗಳಿಗೆ ಕಾಲಾಗಿದೆ ಅನ್ನೋದನ್ನು ನೋಡೋಣ. ಫಸ್ಟ್ ಒನ್ ಈಸ್ BBMP. ಸೊ BBMPನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ 92 ಪೋಸ್ಟ್. ಸೆಕೆಂಡ್ ಜಲಸಂಪನ್ಮೂಲ ಇಲಾಖೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ AE 90 ಪೋಸ್ಟ್ ಆಗಿರುವಂಥದ್ದು. ಥರ್ಡ್ ಒನ್ ಈಸ್ ಇದು ಕೂಡ ಸಿವಿಲ್ ಇಂಜಿನಿಯರಿಂಗ್ ಎಲಿಜಿಬಿಲಿಟಿ ಇರುವಂಥದ್ದು. ADLR ಸರ್ವೆ ಡಿಪಾರ್ಟ್ಮೆಂಟ್ ಏನಿದೆ ಅದರಲ್ಲಿ 24 ಪೋಸ್ಟ್. ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಇದರಲ್ಲಿ ತಾಲೂಕು ಡೆವಲಪ್ಮೆಂಟ್ ಆಫೀಸರ್ ಆರ್ ವೆಲ್ಫೇರ್ ಆಫೀಸರ್ ಏನಿದ್ದಾರೆ ಅವರಿಗೆ 21 ಪೋಸ್ಟ್ ಇದೆ. ಫಿಫ್ತ್ ಒನ್ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್, ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ 20 ಪೋಸ್ಟ್ ಇರುವಂಥದ್ದು. ನೆಕ್ಸ್ಟ್ ಸಿಕ್ಸ್ತ್ ಒನ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಮೆಕ್ಯಾನಿಕಲ್ AE 10 ಪೋಸ್ಟ್. ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಫ್ಯಾಕ್ಟರೀಸ್ ಏನಿದೆ ಈ ಡಿಪಾರ್ಟ್ಮೆಂಟ್ ನಲ್ಲಿ 7 ಪೋಸ್ಟ್ ಇರುವಂಥದ್ದು. ಅಂಡ್ ಬಾಯ್ಲರ್ಸ್ ನಲ್ಲಿ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ 3 ಪೋಸ್ಟ್ ಇರುವಂಥದ್ದು. ಲಾಸ್ಟ್ ಒನ್ ಭೂ ವಿಜ್ಞಾನಿ 10 ಪೋಸ್ಟ್ ಇರುವಂಥದ್ದು. ಟೋಟಲ್ 277. ಇದೇ ರೀತಿ ಹೈದರಾಬಾದ್ ಕರ್ನಾಟಕಕ್ಕೂ ಕೂಡ 50 ಪೋಸ್ಟ್ಗಳಿರುವಂಥದ್ದು ಫಾರ್ ದೀಸ್ 6 ಡೆಸಿಗ್ನೇಷನ್ಸ್. ದೆನ್ ಕಮಿಂಗ್ ಟು ಒನ್ ಟೈಮ್ ಲಿಮಿಟ್. ಸೊ ಎರಡು ನೋಟಿಫಿಕೇಶನ್ಗೆ KPSC ಒಂದು ಟೈಮ್ ಲಿಮಿಟ್ ಅನ್ನ ನಿಗದಿ ಮಾಡಿರುವಂಥದ್ದು. HK ಅನ್ನ ನೋಡೋದಿದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 15/4/2024, ಲಾಸ್ಟ್ ಡೇಟ್ 14/5/2024. ಸೊ ಫೀಸ್ ಅನ್ನ ಪೇ ಮಾಡ್ಲಿಕ್ಕೂ ಕೂಡ 14/5/2024 ಲಾಸ್ಟ್ ಡೇಟ್ ಆಗಿರ್ತದೆ. ಈ ಎಕ್ಸಾಮ್ ಡೇಟ್ ಟೆಂಟೇಟಿವ್ ಆಗಿ ಕೊಟ್ಟಿರುವಂಥದ್ದು 25/8/2024. ಇಟ್ ಈಸ್ ಫಾರ್ ಕಡ್ಡಾಯ ಕನ್ನಡ ಅಂಡ್ ಜನರಲ್ ಸ್ಟಡೀಸ್ ಪೇಪರ್ 25/8/2024 ಇರುತ್ತೆ. ಇನ್ನೊಂದು ದಿನ ಟೆಕ್ನಿಕಲ್ ಪೇಪರ್ ಆರ್ ಸ್ಪೆಸಿಫಿಕ್ ಪೇಪರ್ ಇರ್ತದೆ. ಅದೇ ರೀತಿ ಫಾರ್ RPC ನೋಟಿಫಿಕೇಶನ್ ಟೈಮ್ ಲಿಮಿಟ್ ಇರುವಂಥದ್ದು ಈ ರೀತಿ. ಏಪ್ರಿಲ್ 15 ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್, ಮೇ 14ಗೆ ಅಪ್ಲಿಕೇಶನ್ ಎಂಡ್ ಡೇಟ್ ಅಂಡ್ ಫೀಸ್ ಪೇಮೆಂಟ್ಗೂ ಕೂಡ ಎಂಡ್ ಡೇಟ್ ಇರುವಂಥದ್ದು. ಟೆಂಟೇಟಿವ್ ಎಕ್ಸಾಮ್ ಟೈಮ್ ಟೇಬಲ್ ಅನ್ನು ನೋಡೋದಿದ್ರೆ ಫಾರ್ ಕಂಪಲ್ಸರಿ ಕನ್ನಡ ಪೇಪರ್ ಅಂಡ್ ಜನರಲ್ ಸ್ಟಡೀಸ್ ಪೇಪರ್ 11th ಆಗಸ್ಟ್ಗೆ ಶೆಡ್ಯೂಲ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಇಲ್ಲಿ ನೋಟಿಫೈ ಆಗಿರತಕ್ಕಂಥ ಹಲವಾರು ಹುದ್ದೆಗಳಿಗೆ ಒಂದೇ ಜನರಲ್ ಪೇಪರ್ ಇರುತ್ತೆ ಫಾರ್ ಆಲ್ ನೋಟಿಫೈಡ್ ಪೋಸ್ಟ್. ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರ್ಸ್ ಇಲ್ಲಿ ಹಲವಾರು ಹುದ್ದೆಗಳಿಗೆ ಎಲಿಜಿಬಲ್ ಇರುವಂಥದ್ದು. BBMP AEಗೆ ಎಲಿಜಿಬಲ್ ಇದ್ದಾರೆ. ವಾಟರ್ ರಿಸೋರ್ಸ್ ADLR ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಗೂ ಕೂಡ ಎನಿ ಡಿಗ್ರಿ ಇದ್ದಾಗ ಅಪ್ಲೈ ಮಾಡ್ಬೋದು. ಇಲ್ಲಿ ಪ್ರತಿಯೊಂದು ನೋಟಿಫಿಕೇಶನ್ಗೂ ಕೂಡ ಜನರಲ್ ಪೇಪರ್ ಸೇಮ್ ಇರ್ತದೆ. ಸೊ ಒಂದು ಪೇಪರ್ ಅನ್ನ ಬರೀಬೇಕಾಗುತ್ತೆ, ಇದನ್ನೇ ಕನ್ಸಿಡರ್ ಮಾಡ್ತಾರೆ. ಬಟ್ ಕಮಿಂಗ್ ಟು ಸ್ಪೆಸಿಫಿಕ್ ಪೇಪರ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಕೂಡ ಡಿಫ್ರೆಂಟ್ ಸಿಲೆಬಸ್ ಇದೆ ಅಂಡ್ ಡಿಫ್ರೆಂಟ್ ಸ್ಪೆಸಿಫಿಕ್ ಪೇಪರ್ ಅನ್ನ ನೀವು ಬರೀಬೇಕಾಗುತ್ತೆ. Next, coming to examination fees for general merit candidates 300 rupees, for OBC 150, for XMP 50, SC ST category 1 and PH candidates ಗೆ ಫೀಸ್ ಎಕ್ಸಂಪ್ಷನ್ ಇರುವಂಥದ್ದು. ಅಂಡ್ ಇಲ್ಲಿ ಹಲವಾರು ಹುದ್ದೆಗಳಿರೋದ್ರಿಂದ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ರೆ ಪ್ರತಿಯೊಂದು ಹುದ್ದೆಗೂ ಕೂಡ ನೀವು ಸಪರೇಟ್ ಆಗಿ ಫೀಸ್ ಅನ್ನ ಪೇ ಮಾಡಬೇಕಾಗ್ತದೆ. ದೆನ್ ಕಮಿಂಗ್ ಟು ಸೆಲೆಕ್ಷನ್ ಪ್ರೊಸೀಜರ್. ಸೊ ಇಲ್ಲಿ ಫಸ್ಟ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಏನಿದೆ ಇದು ಕಾಮನ್ ಆಗಿ ಇರ್ತದೆ. ಇಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ನೀವು ನೋಡ್ಕೊಳ್ಬೇಕು. 150 ಮಾರ್ಕ್ಸ್ಗೆ ಈ ಒಂದು ಎಕ್ಸಾಮು SLC ಲೆವೆಲ್ ಅಲ್ಲಿ ಇರುತ್ತೆ. ಫಾರ್ 150 ಮಾರ್ಕ್ಸ್ ಯು ಮಸ್ಟ್ ಸೆಕ್ಯೂರ್ 50 ಟು ಕ್ವಾಲಿಫೈ. ಬಟ್ 2022 ನವೆಂಬರ್ 29ರ ನಂತರ ನೀವು ಯಾವುದಾದ್ರೂ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಿ ಆ ಒಂದು ಸರ್ಟಿಫಿಕೇಟ್ ನಿಮ್ಮಲ್ಲಿದ್ದರೆ ನೀವು ಮತ್ತೆ ಇಲ್ಲಿ ಅಟೆಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕಮಿಂಗ್ ಟು ಸೆಲೆಕ್ಷನ್ ಪ್ರೊಸೀಜರ್, ಇಲ್ಲಿ 2 ಪೇಪರ್ ಇರುತ್ತೆ. ಒಂದು ಜನರಲ್ ಪೇಪರ್ ಫಾರ್ 300 ಮಾರ್ಕ್ಸ್, 1.5 ಗಂಟೆ ನಿಮಗೆ ಟೈಮ್ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಸ್ಪೆಸಿಫಿಕ್ ಪೇಪರ್, ಇಟ್ ಈಸ್ ಫಾರ್ 300 ಮಾರ್ಕ್ಸ್, ಇದಕ್ಕೆ 2 hours ಟೈಮ್ ಇರುತ್ತೆ. ಟೋಟಲ್ 600 ಮಾರ್ಕ್ಸ್ಗೆ ನೀವು ಎಷ್ಟು ಸೆಕ್ಯೂರ್ ಮಾಡ್ತೀರಿ ಆ ರೀತಿಯಲ್ಲಿ ನಿಮ್ಮನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೆಯುವಂಥದ್ದು. ಯಾವುದೇ ರೀತಿ ಇಂಟರ್ವ್ಯೂ ಯಾವ ಹುದ್ದೆಗೂ ಇಲ್ಲಿ ಇಲ್ಲ. ಸೊ 600ಗೆ ನೀವು ಸೆಕ್ಯೂರ್ ಮಾಡುವಂಥ ಮಾರ್ಕ್ಸ್ ಮೇಲೆ ನಿಮ್ಮ ಸೆಲೆಕ್ಷನ್ ಡಿಸೈಡ್ ಆಗುವಂಥದ್ದು. ಪ್ರತಿಯೊಂದು ಪೋಸ್ಟಿಗೂ ಡಿಫ್ರೆಂಟ್ ಸಿಲೆಬಸ್ ಇರುವಂಥದ್ದು. ಈ ಸಿಲೆಬಸ್ ಅನ್ನು ನೀವು KPSC ವೆಬ್ಸೈಟ್ ನಲ್ಲಾದ್ರೂ ಡೌನ್ಲೋಡ್ ಮಾಡಬಹುದು, ಆರ್ ಈ ಒಂದು ನಂಬರ್ಗೆ ವಾಟ್ಸಪ್ ಅನ್ನ ಮಾಡಿ ಸಿಲೆಬಸ್ ಅನ್ನ ಪಡೆದುಕೊಳ್ಬಹುದು. ಆರ್ ಟೆಲಿಗ್ರಾಮ್ ಗ್ರೂಪ್ ಇದೆ ಐಮೋಡ್ ಲರ್ನಿಂಗ್, ಅಲ್ಲಿ ಕೂಡ ನಿಮಗೆ ಸಿಲೆಬಸ್ ಸಿಗುತ್ತೆ. ಈವನ್ ಫಾರ್ BBMP ಡಿಫ್ರೆಂಟ್ ಸಿಲೆಬಸ್ ಇದೆ. ಟೆಕ್ನಿಕಲ್
ವಾಟರ್ ರಿಸೋರ್ಸಿಗೆ ಡಿಫ್ರೆಂಟ್ ಇದೆ, ADLRಗೆ ಸಪ್ರೇಟ್ ಇದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಏನಿದೆ ಅದಕ್ಕೂ ಕೂಡ ಸಪ್ರೇಟ್ ಸಿಲೆಬಸ್ ಇರುವಂಥದ್ದು. ಬಟ್ ಜನರಲ್ ಸ್ಟಡೀಸ್ ಕಾಮನ್ ಫಾರ್ ಆಲ್ ಪೋಸ್ಟ್. ಆ್ಯಂಡ್ ಇನ್ನೊಂದು ಕಂಡೀಷನ್ 35% ಮಾರ್ಕ್ಸ್ ಮಿನಿಮಮ್ ಇರುವಂಥದ್ದು ಸೆಕ್ಯೂರ್ ಮಾಡಬೇಕಾಗುತ್ತೆ ನೀವು ಟೋಟಲ್ ಮಾರ್ಕ್ಸ್ಗೆ. ದೆನ್ ಹಲವಾರು ಇನ್ಸ್ಟ್ರಕ್ಷನ್ ಅನ್ನ ಇಲ್ಲಿ ನೀಡಿರ್ತಕ್ಕಂಥದ್ದು. ಸೊ ಫಸ್ಟ್ ಥಿಂಗ್ ಈಸ್ ಕಂಪಲ್ಸರಿ ಕನ್ನಡ ಮತ್ತು ಸಾಮಾನ್ಯ ಪತ್ರಿಕೆ ಏನಿದೆ ಈ ಪರೀಕ್ಷೆಗಳನ್ನು August 18th ಈ ಡೇಟಿಗೆ ನಡೆಸ್ತೀವಿ ಅಂತೇಳಿ ಹೇಳಿರುವಂಥದ್ದು. ಕಮಿಂಗ್ ಟು ಸ್ಪೆಸಿಫಿಕ್ ಪೇಪರ್, ಸೆಪ್ಟೆಂಬರ್ 2024 ಏನಿದೆ ಅಂದರೆ ಸೆಪ್ಟೆಂಬರ್ನಲ್ಲಿ ಸ್ಪೆಸಿಫಿಕ್ ಪೇಪರಿಗೆ ನಿಮಗೆ ಎಕ್ಸಾಮಿನೇಷನ್ ಇರುವಂಥದ್ದು. ಸಪ್ರೇಟ್ ಹಾಲ್ ಟಿಕೆಟ್ ಕೂಡ ಸೇಮ್ ರೋಲ್ ನಂಬರಲ್ಲಿ ನಂತರ ಅಂದರೆ ಟೆಕ್ನಿಕಲ್ ಪೇಪರಿಗೆ ಜನರೇಟ್ ಆಗುವಂಥದ್ದು. ಫಾರ್ ಆಲ್ ನೋಟಿಫೈಡ್ ಪೋಸ್ಟ್ 1 by 1 ಕ್ವಾಲಿಫಿಕೇಶನ್ ಅಂಡ್ ಏಜ್ ಲಿಮಿಟ್ ಅನ್ನು ನೋಡ್ತಾ ಹೋಗೋಣ. ಫಸ್ಟ್ ಥಿಂಗ್ ಈಸ್ BBMP ಸಿವಿಲ್ ಏನಿದೆ, ಸಿವಿಲ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಇಂಜಿನಿಯರ್ ಜಾಬ್ ಏನಿದೆ ಇದರ ಡೀಟೇಲ್ಸ್ ಅನ್ನು ನೋಡೋಣ. ಇದಕ್ಕೆ ಕ್ವಾಲಿಫಿಕೇಶನ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ BE ಆರ್ BTech ಇನ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್. ಈ ಅಭ್ಯರ್ಥಿಗಳು ಆರ್ ಆಲ್ ಸಿವಿಲ್ ಇಂಜಿನಿಯರ್ಸ್ ಏನಿದ್ದಾರೆ BE ಮಾಡಿರೋರು ಅವ್ರು ಅಪ್ಲೈ ಮಾಡ್ಬೋದು. ಟೋಟಲ್ 92 ಪೋಸ್ಟ್ ಇರುವಂಥದ್ದು. ಅದರ ವರ್ಗೀಕರಣ ಕೂಡ ಇಲ್ಲಿ ಇರುವಂಥದ್ದು. ಎಕ್ಸಾಂಪಲ್, ನೀವು ಪ್ಯೂರ್ GM ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೆ 9 ಪೋಸ್ಟ್ ಇಲ್ಲಿ ಇರುವಂಥದ್ದು. GM ವಿತ್ ವುಮನ್ ಇದ್ರೆ ಈ 13 ಪೋಸ್ಟ್ಗೂ ಕೂಡ ನೀವು ಎಲಿಜಿಬಲ್ ಇರ್ತೀರಾ. ವಿತ್ ರೂರಲ್ ಇದ್ರೆ ಈ 10 ಪೋಸ್ಟ್ ಕೂಡ ಎಲಿಜಿಬಲ್ ಇರ್ತೀರಾ. ಈ ರೀತಿಯಾಗಿ ನೀವು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಕಮಿಂಗ್ ಟು ಏಜ್ ಲಿಮಿಟ್, ಮಿನಿಮಮ್ 18 years, ಮ್ಯಾಕ್ಸಿಮಮ್ 35 years, ಫಾರ್ OBC 38 years, ಫಾರ್ SC ST ಕ್ಯಾಟಗರಿ 140 years ಇರುವಂಥದ್ದು. ನೆಕ್ಸ್ಟ್ ಒನ್ ಈಸ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಸಿವಿಲ್. ಸೊ ಇಲ್ಲೂ ಕೂಡ ಅಸಿಸ್ಟೆಂಟ್ ಇಂಜಿನಿಯರ್ ಸೇಮ್ ಕ್ವಾಲಿಫಿಕೇಶನ್ ಇರುವಂಥದ್ದು. ಇಲ್ಲಿ ಡಿಸ್ಕ್ರಿಪ್ಷನ್ ನೀವು ಓದ್ಕೋಬೇಕಾಗುತ್ತೆ. ಸೊ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಇರುವಂಥವ್ರು ಎಲಿಜಿಬಿಲಿಟಿ ಇರುವಂಥದ್ದು. 84 ಪೋಸ್ಟ್ ಇದೆ. ಸೊ ಈ 84 ಪೋಸ್ಟ್ಗೆ ಒಂದು ಡಿವಿಷನ್ ಈ ರೀತಿಯಾಗಿ ಮಾಡಿರುವಂಥದ್ದು. ದೆನ್ ಕಮಿಂಗ್ ಟು ಏಜ್ ಲಿಮಿಟ್, ಮಿನಿಮಮ್ 18, ಮ್ಯಾಕ್ಸಿಮಮ್ 35. ಆಸ್ ಲೈಕ್ BBMP ಏನಿದೆ ಅದೇ ರೀತಿ ಇಲ್ಲೂ ಕೂಡ ಏಜ್ ಲಿಮಿಟ್ ಅನ್ನ ಫಿಕ್ಸ್ ಮಾಡಿರುವಂಥದ್ದು. ನೆಕ್ಸ್ಟ್ ADLR, ಸೊ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅದರಲ್ಲಿ ADLR ಪೋಸ್ಟ್. ಇದಕ್ಕೆ ಎಲಿಜಿಬಿಲಿಟಿ ಬಂದು ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ BTech ಸಿವಿಲ್ ಆರ್ AMIE ಸಿವಿಲ್ ವಿತ್ ಅನ್ ಅಗ್ರಿಗೇಟ್ ಮಾರ್ಕ್ಸ್ ಆಫ್ ನಾಟ್ ಲೆಸ್ ದಾನ್ 60% ಇರುವಂಥದ್ದು. 24 ಪೋಸ್ಟ್ ಇದೆ. ಏಜ್ ಲಿಮಿಟ್ ವಿಲ್ ಬಿ ಸೇಮ್. ನೆಕ್ಸ್ಟ್ ಒನ್ ಈಸ್ ಮ್ಯಾನೇಜರ್ ಆರ್ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್. ಸೊ ಇದಕ್ಕೆ ಡಿಗ್ರಿ ಇರಬೇಕಾಗತ್ತೆ. 21 ಪೋಸ್ಟ್ಗಳು ಇರುವಂಥದ್ದು. ನೆಕ್ಸ್ಟ್ ಒನ್ ಈಸ್ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಸಹಾಯಕ ನಿರ್ದೇಶಕರು. ಸೊ ಇದಕ್ಕೆ ಕ್ವಾಲಿಫಿಕೇಶನ್ ವೆರಿ ಇಂಪಾರ್ಟೆಂಟ್. ಮಸ್ಟ್ ಬಿ ಎ ಹೋಲ್ಡರ್ ಆಫ್ BE ಡಿಗ್ರಿ ಇನ್ ಎನಿ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಆರ್ BTech ಆರ್ ಮಾಸ್ಟರ್ಸ್ ಡಿಗ್ರಿ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ಇಂಜಿನಿಯರ್ಸ್, ಆಲ್ ಇಂಜಿನಿಯರ್ಸ್ ಅಂದರೆ ಎಲ್ಲ ಬ್ರಾಂಚಿನ ಇಂಜಿನಿಯರ್ಸ್ ಕೂಡ ಈವನ್ ಮೆಕ್ಯಾನಿಕಲ್, ಸಿವಿಲ್, CS ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು. ಅಲಾಂಗ್ ವಿತ್ ದಟ್ ಮಾಸ್ಟರ್ಸ್ ಡಿಗ್ರಿ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇರೋರು ಕೂಡ ಅಪ್ಲೈ ಮಾಡ್ಬೋದು. ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್. ನೆಕ್ಸ್ಟ್ ಒನ್ ಈಸ್ ಮೆಕ್ಯಾನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಇನ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್. ಇದಕ್ಕೆ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರುವವರು ಅಪ್ಲೈಯನ್ನ ಮಾಡಬಹುದು. ನೆಕ್ಸ್ಟ್ ಒನ್ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಫ್ಯಾಕ್ಟರೀಸ್. ಸೊ ಇಲ್ಲಿ ಏನಿದೆ ಕಾರ್ಖಾನೆಗಳು, ಬಾಯ್ಲರ್, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಇಲ್ಲಿ ಇರ್ತಕ್ಕಂಥ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಈ ಕ್ವಾಲಿಫಿಕೇಶನ್. ಎಕ್ಸಾಂಪಲ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ 4 ವರ್ಷಗಳ ಪೂರ್ಣ ಪ್ರಮಾಣ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇಲಾಖೆಯ ಸ್ಪಷ್ಟೀಕರಣದಂತೆ ಲ್ಯಾಟ್ರಲ್ ಎಂಟ್ರಿ ಮೂಲಕ BE BTech 2ನೇ ವರ್ಷದ 3ನೇ ವರ್ಷದ ಇಂಜಿನಿಯರಿಂಗ್ ಕೋರ್ಸ್ಗೆ ಪ್ರವೇಶ ಪಡೆದು ಉತ್ತೀರ್ಣರಾದ ಅಭ್ಯರ್ಥಿಗಳನ್ನು ಸಹ ಪರಿಗಣಿಸಲಾಗುವುದು ಅಂತೇಳಿ ಹೇಳಿರುವಂಥದ್ದು. ಅಂದರೆ ಡಿಪ್ಲೊಮಾ ಕಂಪ್ಲೀಟ್ ಆಗಿ ಲ್ಯಾಟ್ರಲ್ ಎಂಟ್ರಿನಲ್ಲಿ ಎಬೋ ಕ್ವಾಲಿಫಿಕೇಶನ್ನ ಮುಗಿಸಿದವರು ಕೂಡ ಇದಕ್ಕೆ ಎಲಿಜಿಬಲ್ ಇರುವಂಥದ್ದು. ಟೋಟಲ್ ನಂಬರ್ ಆಫ್ ಪೋಸ್ಟ್ 7. ಏಜ್ ಲಿಮಿಟ್ ಈ ರೀತಿ ಇದೆ. ನೆಕ್ಸ್ಟ್ ಒನ್ ಇಸ್ ಭೂ ವಿಜ್ಞಾನಿ ಆರ್ ಜಿಯಾಲಜಿಸ್ಟ್. ಇದಕ್ಕೆ ಮಸ್ಟ್ ಬಿ ಎ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಜಿಯಾಲಜಿ ಆರ್ ಅಪ್ಲೈಡ್ ಜಿಯಾಲಜಿ. ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಇಸ್ MSc in Earth Science and Resource Management or MSc in Marine Geology, MSc in Earth Science and Natural Resource, MSc Remote Sensing Application. Total number of posts 10 and age limit will be same. Then coming to civil engineering books and classes, ಈ ಒಂದು ನೋಟಿಫಿಕೇಶನ್ ಅಲ್ಲಿ BBMP AE ಗೆ ಎಲಿಜಿಬಲ್ ಇದ್ದಾರೆ ಸಿವಿಲ್ ಇಂಜಿನಿಯರ್ಸ್, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಗೆ ಎಲಿಜಿಬಲ್ ಇರುವಂತದ್ದು ಅಂಡ್ ADLR ಗೂ ಕೂಡ ಎಲಿಜಿಬಲ್ ಇರುವಂತದ್ದು. ಸೊ ಫಾರ್ ಆಲ್ 3 ನೋಟಿಫಿಕೇಶನ್ ನಮ್ಮಲ್ಲಿ ನೋಟ್ಸ್ ಅಂಡ್ ಕ್ಲಾಸಸ್ ಅವೈಲಬಲ್ ಇರುವಂತದ್ದು. ಫಸ್ಟ್ ಥಿಂಗ್ ಇಸ್ BBMP. ಸೊ BBMP ಸಿಲೆಬಸ್ ಏನಿದೆ ಇದು PWD 2019 ನಲ್ಲಿ ಏನಾಗಿತ್ತು ಎಕ್ಸಾಮ್ ಅದಕ್ಕೆ ಸಿಮಿಲರ್ ಆಗಿ ಇರ್ತಕ್ಕಂಥ ಸಿಲೆಬಸ್. ಐಮೋಡ್ ಲರ್ನಿಂಗ್ 2019 ರಿಂದನೂ ಕೂಡ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇರುವಂತದ್ದು. ಈವನ್ ಪ್ರೀವಿಯಸ್ PWD ಎಕ್ಸಾಮ್ ನಲ್ಲಿ
65 ಪ್ಲಸ್ ಕ್ವಶನ್ಸ್ ಬೋತ್ ಇನ್ ಜನರಲ್ ಅಂಡ್ ಟೆಕ್ನಿಕಲ್ ಅಪಿಯರ್ ಆಗಿರುವಂಥದ್ದು. ಅಂಡ್ ಫೈನಲ್ ರಿಸಲ್ಟ್ನಲ್ಲೂ ಕೂಡ 40 ಪ್ಲಸ್ ಕ್ಯಾಂಡಿಡೇಟ್ಸ್ PWD AEಗಳಾಗಿ ಅಂಡ್ JEಗಳಾಗಿ ಕೂಡ ಸೆಲೆಕ್ಟ್ ಆಗಿರುವಂಥದ್ದು. ಕಮಿಂಗ್ ಟು ಸ್ಟಡಿ ಮೆಟೀರಿಯಲ್, BBMPಯ ಟೆಕ್ನಿಕಲ್ ಸಿಲೆಬಸ್ ಅನ್ನು ನೋಡ್ತಾ ಹೋಗೋದಿದ್ರೆ ಇಷ್ಟು ಬುಕ್ಗಳು ನಿಮಗೆ ಬೇಕಾಗ್ತದೆ. ಹೈವೇ ಇಂಜಿನಿಯರಿಂಗ್, ಬ್ರಿಡ್ಜ್ ಇಂಜಿನಿಯರಿಂಗ್, ಅಡ್ವಾನ್ಸ್ ಸ್ಟ್ರಕ್ಚರ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, ಸ್ಯಾನಿಟರಿ ಇಂಜಿನಿಯರಿಂಗ್, ವಾಟರ್ ಸಪ್ಲೈ ಇಂಜಿನಿಯರಿಂಗ್. Then for water resource department, you have to study all these 16 books. ಇಲ್ಲಿ ಏನಿದೆ 16 ಲಿಸ್ಟ್ ಅಲ್ಲಿ ಇದೆ, ಇಷ್ಟು ಬುಕ್ಸ್ ನೀವು ಕವರ್ ಮಾಡಬೇಕಾಗುತ್ತೆ. ಫಾರ್ ADLR ಈ 4 ಬುಕ್ ಅನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಬಟ್ ಕಮಿಂಗ್ ಟು ಜನರಲ್ ಪಾರ್ಟ್, ಫಾರ್ ಆಲ್ 3 ನೋಟಿಫಿಕೇಶನ್ ದೀಸ್ 12 ಬುಕ್ಸ್ ಏನಿದೆ ಇಷ್ಟು ಸಾಕಾಗ್ತದೆ. ಸೊ ಏನ್ಷಿಯಂಟ್ ಹಿಸ್ಟ್ರಿ 4 ಬುಕ್, ಏನ್ಷಿಯಂಟ್ ಮಿಡಿವಲ್ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ 4 ಬುಕ್, ಜಿಯೋಗ್ರಫಿ 3 ಬುಕ್ಸ್, ವರ್ಲ್ಡ್ ಇಂಡಿಯನ್ ಕರ್ನಾಟಕ, ಸೋಷಿಯಲ್ ಸೈನ್ಸ್ ನಲ್ಲಿ ಪೊಲಿಟಿ, ಎಕಾನಮಿ, ಜನರಲ್ ಸೈನ್ಸ್, ಮೆಂಟಲ್ ಅಬಿಲಿಟಿ, ಜನರಲ್ ನಾಲೆಡ್ಜ್. ಅಲಾಂಗ್ ವಿತ್ ದಿಸ್ ಲಾಸ್ಟ್ 2 ಇಯರ್ಸ್ ಕರೆಂಟ್ ಅಫೇರ್ಸ್ ಟಿಲ್ ನಿಮ್ಮ ಎಕ್ಸಾಮ್ಸ್ ಏನಿದೆ ಸೆಪ್ಟೆಂಬರ್ ಆರ್ ಆಗಸ್ಟ್ 2024 ಇಲ್ಲಿ ತನಕ ಫ್ರೀ ಆಗಿ ಸಿಗ್ತದೆ. ಸೊ ಪರ್ಟಿಕ್ಯುಲರ್ ಆಗಿ ಯಾವುದೇ ಬುಕ್ ಬೇಕು, ಸಿಂಗಲ್ ಬುಕ್ ಬೇಕಂದ್ರೂ ನೀವು ಬೈ ಮಾಡ್ಬೋದು. ಅವ್ರ ಪ್ಯಾಕೇಜ್ ಅಲ್ಲಿ ಎಲ್ಲವನ್ನ ಕೂಡ ಬೈ ಮಾಡ್ಬೋದು. ಜನರಲ್ ಸ್ಟಡೀಸ್ ಆನ್ಲೈನ್ ಕ್ಲಾಸ್ ಕೂಡ ಅವೈಲಬಲ್ ಇರುವಂಥದ್ದು. ಟೆಕ್ನಿಕಲ್ ಕ್ಲಾಸಸ್ ಕೂಡ ಆದಷ್ಟು ಬೇಗ ಫಾರ್ ಆಲ್ 3 ಡಿಪಾರ್ಟ್ಮೆಂಟ್ಸ್ ಅವೈಲಬಲ್ ಇರ್ತದೆ. ಸೊ ಜನರಲ್ ಅಂಡ್ ಟೆಕ್ನಿಕಲ್ ಎರಡರದ್ದು ಕೂಡ ಆನ್ಲೈನ್ ಕ್ಲಾಸಸ್ ಸಿಗುತ್ತೆ. ಅಂಡ್ ಬುಕ್ಸ್ ಕೂಡ ನಿಮ್ಮ ಪೋಸ್ಟಲ್ ಅಡ್ರೆಸ್ಸಿಗೆ ಫ್ರೀ ಆಗಿ ನಾವು ಕಳಿಸ್ಕೊಡುವಂಥದ್ದು, ಅಂದರೆ ಕೊರಿಯರ್ ಚಾರ್ಜಸ್ ಫ್ರೀ ಇರುವಂಥದ್ದು. ಬುಕ್ಸ್ಗೆ ನೀವು ಪೇ ಮಾಡಬೇಕಾಗ್ತದೆ. ಸೊ ಪ್ರೈಸಿಂಗ್ ಆರ್ ಎನಿ ಡೌಟ್ಸ್ ಏನೇ ಇದ್ರೂ ಕೂಡ ನೀವು ನಮ್ಮ ವಾಟ್ಸಪ್ ನಂಬರ್ ಆರ್ ಫೋನ್ ಮುಖಾಂತರ ಕಾಂಟ್ಯಾಕ್ಟನ್ನು ಮಾಡ್ಬೋದು. 9164188344 ಈ ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ದೆನ್ ಕಮಿಂಗ್ ಟು ಆಫ್ಲೈನ್ ಕೋಚಿಂಗ್, ಮಂಡ್ಯದಲ್ಲಿ ನಮ್ಮ ಸೆಂಟರ್ ಇರುವಂಥದ್ದು. ಸೊ ಮಂಡ್ಯದಲ್ಲಿ ಈ ಒಂದು ಲೊಕೇಶನ್ ಏನಿದೆ ಇಲ್ಲಿ ನಮ್ಮ ಸೆಂಟರ್ ಇರುವಂಥದ್ದು 2nd ಫ್ಲೋರ್ ಅಂಡ್ 3rd ಫ್ಲೋರ್ನಲ್ಲಿ. 2nd ಫ್ಲೋರ್ನಲ್ಲಿ ಕಂಪ್ಲೀಟ್ ಕ್ಲಾಸ್ ರೂಮ್ ಇರುವಂಥದ್ದು, ಐಮೋಡ್ ಲರ್ನಿಂಗ್ ಸೆಂಟರ್ನ ಕ್ಲಾಸ್ ರೂಮ್ಸ್ ಇರುವಂಥದ್ದು, ಆಫೀಸ್ ಇರುವಂಥದ್ದು. ಇನ್ 3rd ಫ್ಲೋರ್ ಸ್ಟಡಿ ಸೆಂಟರ್ ಇರುವಂಥದ್ದು ವಿತ್ 90+ ಸೀಟಿಂಗ್ ಕೆಪಾಸಿಟಿ ಸ್ಟಡಿ ಸೆಂಟರ್ ಕೂಡ ಇರುವಂಥದ್ದು. ಸೊ ಯಾರಾದರೂ ಮಂಡ್ಯ ಆರ್ ಮೈಸೂರು ಆರ್ ರಾಮನಗರ ಸ್ಟೂಡೆಂಟ್ಸು ಆಫ್ಲೈನ್ ಟ್ರೈನಿಂಗ್ ಆರ್ ಸ್ಟಡಿ ಸೆಂಟರ್ ರಿಕ್ವೈರ್ಮೆಂಟ್ ಇದ್ರೆ ನೀವು ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ ಏನು ಫೆಸಿಲಿಟೀಸ್ ಇದೆ ಅದನ್ನು ಪಡೆದುಕೊಳ್ಬೋದು. ದೆನ್ ಈ ಒಂದು ಹೊಸ ನೋಟಿಫಿಕೇಶನ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಅನ್ನು ಮಾಡಿ. ಸ್ಟಡಿ ಮೆಟೀರಿಯಲ್ಸ್, ಬುಕ್ಸ್ ಆರ್ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಆರ್ ಅಪ್ಲೈ ಮಾಡೋದಕ್ಕೆ ಏನೇ ಡೌಟ್ ಇದ್ರು ಆರ್ ತಯಾರಿ ನಡೆಸಲಿಕ್ಕೆ ಏನೇ ಡೌಟ್ ಇದ್ರು ಈ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಅಲಾಂಗ್ ವಿತ್ ದಿ ಸ್ಟಡಿ ಮೆಟೀರಿಯಲ್ಸ್ ನಮ್ಮಲ್ಲಿ 2 ಕ್ವಶನ್ ಬ್ಯಾಂಕ್ಸ್ ಇರುವಂಥದ್ದು. ಈ ಕ್ವಶನ್ ಬ್ಯಾಂಕ್ಸ್ ಜನರಲ್ ಸ್ಟಡೀಸ್ ಒಂದು, ಟೆಕ್ನಿಕಲ್ ಇರುವಂಥದ್ದು. ಟೋಟಲ್ 24 ಪ್ರೀವಿಯಸ್ ಎಕ್ಸಾಮ್ಸ್ ಇಲ್ಲಿವರೆಗೆ ಏನೇನಾಗಿದೆ 2016ರಿಂದ 2023 ತನಕ ಎಲ್ಲ ಪೇಪರ್ಸ್ ಕೂಡ ಇಲ್ಲಿ ಕವರ್ ಆಗಿದೆ. ಅದರಲ್ಲಿ ADLR ಏನಾಗಿದೆ, ಅದು ವಾಟರ್ ರಿಸೋರ್ಸ್ ಏನಾಗಿದೆ, ಇದ್ರದ್ದು ನಿಮಗೆ 2 ಪೇಪರ್ ಸಿಗ್ತದೆ. PWD ಪೇಪರ್ಸ್ 2 ಸಿಗುವಂಥದ್ದು. ಹಾಗಾಗಿ ಫಸ್ಟ್ ಈ ಬುಕ್ಕನ್ನು ನೀವು ಬೈ ಮಾಡಿ, ಎಲ್ಲ ಕ್ವಶನ್ ಪೇಪರ್ಸನ್ನು ಅನಲೈಸ್ ಮಾಡಿ. ಸಪೋಸ್ ನನಗೆ ಕ್ರ್ಯಾಕ್ ಮಾಡುವ ಕೆಪಾಸಿಟಿ ಇದೆ ಅಂತಂದರೆ ನೀವು ನಿಮ್ಮ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಯಾರ್ಯಾರು ಹಲವಾರು ಕ್ಯಾಂಡಿಡೇಟ್ಸ್ PWD ಟೈಮಿಂದನೂ ಪ್ರಿಪೇರ್ ಆಗ್ತಾ ಇದ್ದಾರೆ, ಅವ್ರ ಹತ್ರ ಆಲ್ರೆಡಿ ಸಫಿಷಿಯಂಟ್ ಮೆಟೀರಿಯಲ್ಸ್, ಬುಕ್ಸ್ ಇದೆ, ಕ್ಲಾಸಸ್ ಇದೆ. ಸೊ ನಿಮಗೆ ಫರ್ದರ್ ಗೈಡೆನ್ಸ್ ಏನೇ ಬೇಕಂದ್ರೂ ಕೂಡ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಥ್ಯಾಂಕ್ ಯು.